ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 2ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಬೆಳಿಗ್ಗೆ 11:14 ಇರಲಿದೆ. ನಂತರ ಅಷ್ಟಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಈ ದಿನ ರಾತ್ರಿ 1:34 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಅಪರಾಹ್ನ 4:05 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲಯೋಗ, ದಿಕ್ಶೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:10 ಮಧ್ಯಾಹ್ನ 12:37 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:16 ಬೆಳಿಗ್ಗೆ 9:43 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:31 ಅಪರಾಹ್ನ 4:58 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:02 ಹಾಗೆ ಮಧ್ಯಾಹ್ನ 12:56 ಮಧ್ಯಾಹ್ನ 1:40 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 8:21 ರಾತ್ರಿ 10:05 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:19. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂದರೆ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಯವರು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ ಚಂದ್ರನಿಂದ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಂದರೆ ಯಾರಿಗೆ ಚಂದ್ರನ ಬಲ ಇದೆ, ಯಾರಿಗೆ ಚಂದ್ರನ ಬಲ ಕಡಿಮೆ ಇದೆ ಅನ್ನುವಂಥ ವಿಚಾರಗಳನ್ನು ಮುಂದೆ ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಸೌಂದರ್ಯಕ್ಕೆ, ಮನರಂಜನೆಗೆ, ಆಡಂಬರಕ್ಕೆ, ಹಾಗೆ ಸಂಗೀತ, ನೃತ್ಯ, ವಿವಾಹ ಈ ಎಲ್ಲ ಕ್ಷೇತ್ರಗಳಲ್ಲಿರುವಂಥ ವಿಚಾರಗಳು ಏನಿದೆ ಇದಕ್ಕೆ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಈ ದಿನದ ಪ್ರಣಯ ಅಂದರೆ ಪ್ರೇಮಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ ಇದು. ಹಾಗೆ ಮನರಂಜನೆಗೂ ಕೂಡ ಈ ದಿನ ಶುಭಕರವಾಗಿರುವಂಥದ್ದು ಈ ಶುಕ್ರವಾರದ ದಿನ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಬೆಳಿಗ್ಗೆ 10:36 ಬೆಳಿಗ್ಗೆ 11:33 ಇನ್ನು ಸಂಜೆ 5:19 ಸಂಜೆ 6:17
ಹಾಗೆ ರಾತ್ರಿ 12 ಗಂಟೆ 31 ನಿಮಿಷದಿಂದ ರಾತ್ರಿ 1 ಗಂಟೆ 33 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಶನಿಹೋರ ಇರುವಂಥದ್ದು ತುಂಬ ಫೇವರಬಲ್ ಆಗಿರುವಂಥ ಸಮಯ ಇದು. ಹಾಗಾಗಿ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವಿಶೇಷವಾದಂಥ ಅನುಕೂಲತೆಗಳು ಇರುತ್ತೆ. ಈ ದಿನ ಶನಿಹೋರದಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಆರಂಭ ಮಾಡಿದ್ರೆ, ಹಾಗೆ ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ಕೆಲಸಗಳಾಗಬೇಕಿದ್ರೆ, ಈ ಜುಡಿಷಿಯರಿ ಜಡ್ಜ್ಮೆಂಟ್ ಆಗಲಿ, ಜುಡಿಷಿಯರಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಬರುತ್ತೆ. ಹಾಗಾಗಿ ಈ ದಿನ ಇರುವಂಥ ಶನಿಹೋರದ ಸಮಯ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 21 ನಿಮಿಷದಿಂದ ಅಪರಾಹ್ನ 5 ಗಂಟೆ 19 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 31 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ತುಂಬ ಫೇವರಬಲ್ ಆಗಿರುವಂಥದ್ದು ಈ ಶನಿಹೋರ. ಹಾಗೆ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ಯಾರು ವ್ಯಾಪಾರ ಮಾಡ್ತೀರಿ, ಅಂದರೆ ಮಾರಾಟ ಇರ್ಬೋದು, ಖರೀದಿ ಇರ್ಬೋದು, ಅವರಿಗೂ ಕೂಡ ಈ ದಿನ ಉತ್ತಮವಾದಂತಹ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಈ ದಿನ ನೀವು ವಹಿವಾಟು ನಡೆಸಿದ್ರೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 24 ನಿಮಿಷದಿಂದ ಅಪರಾಹ್ನ 4 ಗಂಟೆ 21 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 26 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿಹೋರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ರವಿಹೋರದಲ್ಲಿ ಪ್ರಾರಂಭ ಮಾಡಬೇಡಿ. ಇನ್ನು ರಾಜಕಾರಣಿಗಳಿಗೂ ಕೂಡ ರವಿಹೋರ ಅಷ್ಟೊಂದು ಅನುಕೂಲಕರವಾದಂಥ ಪರಿಸ್ಥಿತಿಯನ್ನು ತರಲ್ಲ. ಹಾಗಾಗಿ ಸ್ವಲ್ಪ ತಟಸ್ಥರಾಗಿ ಇರುವಂಥದ್ದು ಬಹಳ ಉತ್ತಮ. ಹಾಗಾಗಿ ಈ ದಿನ ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 46 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 19 ನಿಮಿಷದಿಂದ ರಾತ್ರಿ 8 ಗಂಟೆ 21 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಆರಂಭ ಆಗಲಿ, ನೀವು ಮಾಡುವಂಥ ಪ್ರಯಾಣದ ಪ್ರಾರಂಭ ಆಗಲಿ ಅತ್ಯುತ್ತಮವಾದಂಥ ಒಂದು ಮುಹೂರ್ತದಲ್ಲಿ ಆಗಲಿ. ಇದು 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಹಾಗಾಗಿನೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ಮಾಹಿತಿಗಳನ್ನು ಕೇಳಿಸ್ಕೊಳ್ಬೇಕು, ಅದನ್ನು ಅನುಸರಣೆ ಮಾಡಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಉತ್ತಮವಾದಂಥ ಒಂದು ಫಲ ಸಿಕ್ಕಬೇಕು, ಮನಸ್ಸಿಗೆ 100ಕ್ಕೆ 100ರಷ್ಟು ಸಂತೋಷ ಸಿಕ್ಕಬೇಕು ಅಂತ ಹೇಳಿದ್ರೆ ಈ ದಿನ ನೀವು ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಂಡು ಅದರಂತೆ ಕ್ರಮವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಬಂಧುಗಳೇ, ನಮ್ಮ ವೀಕ್ಷಕರು ಕೇಳಿರುವಂಥ ಹಲವಾರು ಪ್ರಶ್ನೆಗಳಲ್ಲಿ ಬಹಳ ಪ್ರಮುಖವಾಗಿರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಇಲ್ಲಿ ವಿವಾಹದ ಸಂದರ್ಭದಲ್ಲಿ ನಾಡಿ ದೋಷವನ್ನು ನೋಡ್ತಾರೆ. ಅಂದರೆ ವಧು ಮತ್ತು ವರ ಇಬ್ಬರಿಗೂ ಕೂಡ ಏಕನಾಡಿ ಇದ್ದರೆ ವಿವಾಹವನ್ನು ಮಾಡಬಾರ್ದು, ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಪದೇ ಪದೇ ಕೇಳಿದ್ದಾರೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏಕನಾಡಿ ದೋಷ ಇರುವಂಥವರು ವಿವಾಹವನ್ನು ಮಾಡಿಕೊಳ್ಬಾರ್ದು ಅಂತ ಹೇಳಿದೆ. ಇದಕ್ಕೆ ವೈಜ್ಞಾನಿಕವಾಗಿ ಕೊಡುವಂಥ ಕಾರಣಗಳಾದರೂ ಏನು ಅನ್ನುವಂಥ ವಿಚಾರಗಳನ್ನು ಈಗ ನೋಡೋಣ. ಇಲ್ಲಿ ನಾಡಿಯಲ್ಲಿ 3 ಪ್ರಕಾರಗಳಿದೆ. ವಧು ವರರ ಈ ವಿವಾಹದ ಸಂದರ್ಭದಲ್ಲಿ ನೋಡುವಂಥ ಜಾತಕದ ಪರಿಶೀಲನೆ ಏನಿದೆ, ಅಂದರೆ ಈ ಹೊರಾಸ್ಕೋಪ್ ಮ್ಯಾಚಿಂಗ್ ಅನ್ನುವಂಥದ್ದು, ಸಾಲಾವಳಿ ಕೇಳುವಂಥದ್ದು, ಇದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ಈ ವಧು ವರರ ಈ ನಾಡಿ ಯಾವ ಅಂಶಕ್ಕೆ ಸೇರಿದೆ ಅನ್ನುವಂಥದ್ದನ್ನು ನೋಡಬೇಕು. ಹಾಗಾಗಿ ನಾಡಿಯಲ್ಲಿ 3 ಪ್ರಕಾರಗಳಿದೆ. ಆದಿನಾಡಿ, ಮಧ್ಯನಾಡಿ, ಅಂತ್ಯನಾಡಿ ಅಂತ ಹೇಳಿ. ಇಲ್ಲಿ ಒಂದೊಂದು ನಕ್ಷತ್ರಗಳು ಒಂದೊಂದು ಭಿನ್ನ ನಾಡಿಯಲ್ಲಿರುತ್ತೆ. ಹೇಗೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತಹ ಸ್ವಭಾವ ಮನುಷ್ಯನಿಗಿರುತ್ತೋ ಅದೇ ರೀತಿಯಲ್ಲಿ ವಾತ, ಪಿತ್ತ ಮತ್ತು ಕಫ ಈ ಪ್ರಕೃತಿ ಸಹಜವಾದಂತಹ ದೋಷಗಳು ಕೂಡ ಇರುತ್ತೆ. ಹಾಗಾಗಿ ನಾವು
ವಧೂವರರ ನಾಡಿಯನ್ನು ನೋಡುವಂಥ ಉದ್ದೇಶ ಇಷ್ಟೇ. ವಧೂವರರ ಈ ಪ್ರಕೃತಿಯ ವಿಚಾರವಾಗಿ ತನ್ಮೂಲಕ ಸಂತಾನ ವಿಷಯವಾಗಿ ಒಂದೊಂದು ನಾಡಿಗಳು ಒಂದೊಂದೇ ಪ್ರಕೃತಿಯ ದ್ಯೋತಕವೂ ಆಗಿರುವಂಥದ್ದು. ಹಾಗಾಗಿನೇ ಆದಿನಾಡಿ ಇದು ವಾತ ಪ್ರಕೃತಿಯದ್ದಾಗಿದ್ದರೆ ಮಧ್ಯನಾಡಿ ಪಿತ್ತ ಪ್ರಕೃತಿಯದ್ದಾಗಿರುತ್ತೆ. ಇನ್ನು ಅಂತ್ಯನಾಡಿ ಕಫ ಪ್ರಕೃತಿಯದ್ದು ಆಗಿರುವಂಥದ್ದು. ಇಲ್ಲಿ ವಧು ಮತ್ತು ವರ ಇವರಿಬ್ಬರದ್ದು ಕೂಡ ಏನಾದರೂ ಏಕನಾಡಿ ಆಗಿದ್ದರೆ, ಅಂದರೆ ಒಂದೇ ನಾಡಿ ಆಗಿದ್ದರೆ ಒಂದೇ ತರಹದ ಪ್ರಕೃತಿಯಾಗುತ್ತೆ. ಇಬ್ಬರದ್ದು ಆದಿನಾಡಿ ಆದರೆ ಇಬ್ಬರದ್ದು ಕೂಡ ವಾತ ಪ್ರಕೃತಿಯಾಗುತ್ತೆ. ವಧುವರ ಇಬ್ಬರದ್ದು ಕೂಡ ಮಧ್ಯನಾಡಿ ಆದರೆ ಇಬ್ಬರದ್ದು ಕೂಡ ಪಿತ್ತ ಪ್ರಕೃತಿಯದ್ದಾಗಿರುತ್ತೆ. ಇನ್ನು ವಧುವರ ಇವರಿಬ್ಬರದ್ದು ಕೂಡ ಅಂತ್ಯನಾಡಿ ಆದರೆ ಇಬ್ಬರದ್ದು ಕಫ ಪ್ರಕೃತಿಯದ್ದಾಗಿರುತ್ತೆ. ಹಾಗಾಗಿ ಒಂದೇ ನಾಡಿ ಅಂದರೆ ಒಂದೇ ಪ್ರಕೃತಿ ಇವರಿಗೆ ಇರೋದ್ರಿಂದಲೇ ಇವರಿಗೆ ಹುಟ್ಟುವಂಥ ಮಕ್ಕಳು ಅಂಗವಿಕಲರಾಗ್ತಾರೆ, ಬುದ್ಧಿಹೀನರಾಗ್ತಾರೆ. ಹಾಗಾಗಿನೇ ಈ ಏಕನಾಡಿ ದೋಷ ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರದಂತೆ ಹಾಗೆ ವೈಜ್ಞಾನಿಕವಾಗಿಯೂ ಕೂಡ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿನೇ ಈ ವಿವಾಹ ಆಗುವಂಥ ದಂಪತಿಗಳಿಗೆ ತಡವಾಗಿ ಏನಾದರೂ ಮಕ್ಕಳಾಗಿದ್ದರೆ ಅಲ್ಲಿ ನಾಡಿ ದೋಷ ಇತ್ತೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಕೆಲವೊಮ್ಮೆ ವಿಕೃತವಾಗಿರುವಂಥ ಮಕ್ಕಳು ಹುಟ್ಟುತ್ತಾರೆ, ಅಂಗವಿಕಲ ಮಕ್ಕಳು ಕೂಡ ಹುಟ್ಟುವಂಥದ್ದು, ಬುದ್ಧಿಮಾಂದ್ಯ ಮಕ್ಕಳು ಕೂಡ ಜನಿಸುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿನೇ ನಾವು ಈ ಜಾತಕವನ್ನು ಹೊಂದಾಣಿಕೆ ಮಾಡುವಂಥ ಸಂದರ್ಭದಲ್ಲಿ ಆ ವಧು ಮತ್ತು ವರ ಇವರಿಬ್ಬರದ್ದು ಕೂಡ ವಿಭಿನ್ನ ನಾಡಿ ಆಗಿದೆಯೇ ಅನ್ನುವಂಥದ್ದನ್ನು ಮೊದಲು ಸ್ಪಷ್ಟೀಕರಣ ಮಾಡಿಕೊಳ್ಬೇಕಾಗತ್ತೆ. ಹೇಗೆ ಈ ಎಲೆಕ್ಟ್ರಿಸಿಟಿ ಉತ್ಪನ್ನಗಳು ಒಂದು ಪಾಸಿಟಿವ್ ನೆಗೆಟಿವ್ ಈ ಒಂದನ್ನೊಂದು ಹೇಗೆ ಆಕರ್ಷಿಸುತ್ತೋ ಹಾಗೆ ಸಮಾಜದಲ್ಲಿರುವಂಥ ಗಂಡು ಹೆಣ್ಣುಗಳು ಕೂಡ ಧನ ಮತ್ತು ಋಣ ಈ ವಿದ್ಯುತ್ಗಳಂತೆ ಒಂದನ್ನೊಂದು ಆಕರ್ಷಿಸುತ್ತೆ. ತನ್ಮೂಲಕ ಸಂತಾನೋತ್ಪತ್ತಿಯಾಗತ್ತೆ. ಹಾಗಾಗಿನೇ ಈ ಎಲೆಕ್ಟ್ರಿಸಿಟಿಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಕೂಡಿದಾಗಲೇ ಶಕ್ತಿ ಉತ್ಪನ್ನ ಆಗುವಂಥದ್ದು. ಅದೇ ರೀತಿ ಕೇವಲ ಪಾಸಿಟಿವ್ ಆಗಿದ್ದರೆ ಅಥವಾ ಕೇವಲ ನೆಗೆಟಿವ್ ಆಗಿ ಇದ್ದರೆ ಆ ನೆಗೆಟಿವ್ನಿಂದ ಶಕ್ತಿ ಉತ್ಪನ್ನ ಆಗೋದೇ ಇಲ್ಲ. ಹಾಗಾಗಿನೇ ಇಲ್ಲಿ ಸ್ವಗೋತ್ರ ವಿವಾಹ ಮಾಡಿಕೊಳ್ಳುವಂಥದ್ದು, ಏಕನಾಡಿ ದೋಷ ಇರುವಂಥ ವಿವಾಹಗಳೇನಾದರೂ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ಇಂಥ ಪ್ರಯತ್ನಗಳು ದೋಷಪೂರಿತವಾಗಿರುತ್ತೆ. ಹಾಗಾಗಿನೇ ಈ ಮೆಡಿಕಲ್ ವಿಜ್ಞಾನ ಹೇಳುವಂಥದ್ದು ಬ್ಲಡ್ ಗ್ರೂಪನ್ನು ತಿಳಿಸುತ್ತೆ. ಒಂದೇ ರೀತಿಯ ಬ್ಲಡ್ ಗ್ರೂಪಲ್ಲಿದ್ದರೆ ಅಲ್ಲಿ ಹುಟ್ಟಿದಂಥ ಮಕ್ಕಳು ಸ್ವಲ್ಪ ವಿಚಿತ್ರವಾಗಿ ಇರ್ತಾರೆ. ಹಾಗಾಗಿ ಈ ಬ್ಲಡ್ ಗ್ರೂಪನ್ನು ಹೇಗೆ ನೋಡ್ತಾರೋ ಅದೇ ರೀತಿಯಲ್ಲಿ ಏಕನಾಡಿ ದೋಷವನ್ನು ಕೂಡ ನಾವು ಪರಿಗಣಿಸಬೇಕಾಗತ್ತೆ. ಹಾಗಾಗಿನೇ ಮುಂದಿನ ಸಂತತಿಗೆ ಮಾರಕವಾಗಿರುವಂಥ ಸಂತಾನ ಪ್ರಾಪ್ತಿಯಾಗುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಬಂಧುಗಳೇ, ನಿಮ್ಮ ಜಾತಕ ಪರಿಶೀಲನೆಯ ಸಂದರ್ಭದಲ್ಲಿ ಈ ನಾಡಿ ದೋಷ ಇತ್ತೇ ಇಲ್ಲವೇ ಅನ್ನುವಂಥದ್ದನ್ನು ಮೊದಲು ಪರಿಶೀಲನೆ ಮಾಡಿಕೊಂಡು ಮುಂದುವರಿರಿ, ಖಂಡಿತ ಒಳ್ಳೆಯದಾಗತ್ತೆ. ಒಂದು ವೇಳೆ ಪತಿ ಮತ್ತು ಪತ್ನಿ ಇವರಿಬ್ಬರದ್ದೂ ಕೂಡ ಅಥವಾ ಈ ವಿವಾಹ ಆಗಬೇಕು ಅಂದ್ಕೊಂಡಿರುವಂಥ ವಧು ವರ ಇವರಿಬ್ಬರದ್ದೂ ಕೂಡ ಒಂದೇ ನಾಡಿ ಆಗಿದ್ದರೆ, ಅಂದರೆ ಏಕನಾಡಿ, ಮಧ್ಯನಾಡಿ ಅಥವಾ ಅಂತ್ಯನಾಡಿ ಏನಾದರೂ ಆಗಿದ್ದರೆ ಅಂಥ ವಿವಾಹವನ್ನು ಮಾಡಿಕೊಳ್ಳದೇ ಇರುವಂಥದ್ದು ಬಹಳ ಉತ್ತಮ. ಏಕೆಂತ ಹೇಳಿದ್ರೆ ಮುಂದೆ ಆಗುವಂಥ ಸಂತತಿಯಿಂದ ಅಥವಾ ಮಕ್ಕಳಿಂದ ಕೆಲವೊಂದು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿನೇ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಆ ರೀತಿ ಇಂಥ ವಿಚಾರಗಳನ್ನು ಸೂಕ್ಷ್ಮ ವಿಚಾರಗಳಿದು. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಬಂಧುಗಳೇ, ಇಷ್ಟು ಹೊತ್ತು ನಾವು ಈ ಏಕನಾಡಿ ದೋಷದ ಬಗ್ಗೆ ಕೇಳಿದ್ವಿ. ಹಾಗೆ ಕೆಲವು ಮಕ್ಕಳುಗಳು ರಾಹುಕಾಲದಲ್ಲಿ ಜನಿಸ್ತಾರೆ. ಇನ್ನು ಅಮಾವಾಸ್ಯೆಯ ದಿನ, ಸಂಕ್ರಾಂತಿಯ ಸಮಯದಂದು ಜನಿಸುವಂಥ ಮಕ್ಕಳ ವಿಚಾರಗಳು ಬೇರೆ. ಆದರೆ ಪ್ರತಿನಿತ್ಯ ಬರುವಂಥ ಈ ರಾಹುಕಾಲದಲ್ಲಿ ಮಕ್ಕಳು ಜನಿಸಿದ್ರೆ ಏನಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಏಕೆಂದರೆ ನಮ್ಮ ವೀಕ್ಷಕ ಬಂಧುಗಳು ಕೇಳಿರುವಂಥ ಒಂದು ಪ್ರಶ್ನೆಯಲ್ಲಿ ಇದು ಕೂಡ ಒಂದು ಆಗಿರುವಂಥದ್ದು. ಹಾಗಾಗಿ ಈ ರಾಹುಕಾಲದಲ್ಲಿ ಯಾವ ಮಗು ಜನಿಸುತ್ತೋ ಅವರ ಜೀವನ ಎಲ್ಲ ಮಂಕಾಗಿರುತ್ತೆ. ಹಾಗಾಗಿ ಆ ಮಗುವಿಗೆ ಚುರುಕುತನ ಅನ್ನುವಂಥದ್ದು ಸಾಮಾನ್ಯವಾಗಿ ಬರಲ್ಲ. ಇನ್ನು ಆ ಮಗುವಿಗೆ ಒಂದು ರೀತಿಯ ರಾಹು ಬಡಿದಂತಾಗಿರುತ್ತೆ. ಹಾಗಾಗಿನೇ ಕೆಲವರು ನೋಡಿ ಗರ ಬಡಿದಂತೆ ಕುಳಿತುಕೊಂಡಿರ್ತಾರೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲದೆ ಸುಮ್ಮನೆ ಟೈಮ್ ಪಾಸ್ ಮಾಡುವಂಥ ಕೆಲವು ಮಂದಿ ಇದ್ದಾರೆ. ಹಾಗಾಗಿನೇ ಒಂದಲ್ಲ ಒಂದು ದಿನ ಈ ಜಾತಕರು ಕೆಲವು ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಂಡು ವ್ಯಥೆ ಪಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಇವರ ಜೀವನ ಸ್ವಲ್ಪ ಚೈತನ್ಯದಾಯಕವಾಗಿ ಇರಬೇಕಾಗತ್ತೆ. ಇನ್ನು ರಾಹು ವಿಷಕಾರಕ ಗ್ರಹ, ಆದ್ದರಿಂದಲೇ ವಿಷಮಯ ಜೀವನವನ್ನು ಇವರು ಅನುಭವಿಸ್ತಾರೆ. ಹಾಗಾಗಿ ಈ ರಾಹು ಕಾಲದಲ್ಲಿ ಯಾರು ಜನಿಸ್ತಾರೆ ಅವರು ತಮ್ಮ ಜಾತಕಕ್ಕೆ ಅನುಗುಣವಾಗಿ ರಾಹು ದಶ
ರಾಹುಭುಕ್ತಿ ಅಥವಾ ಯಾವುದೇ ಗ್ರಹದ ದಶೆ ಬಂದರೂ ಕೂಡ ಅಲ್ಲಿ ಬರುವಂತಹ ರಾಹುಭುಕ್ತಿಗಳಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಆದ್ದರಿಂದಲೇ ಇಂತಹ ಮಕ್ಕಳಿಗೆ ರಾಹು ಶಾಂತಿಯನ್ನು ಮಾಡಿಸಬೇಕು ಅಥವಾ ನವಗ್ರಹ ಶಾಂತಿಯನ್ನು ಮಾಡಿಸುವಂಥದ್ದು ತುಂಬ ಉತ್ತಮ. ಹಾಗಾಗಿ ಈ ರಾಹು ಕಾಲದಲ್ಲಿ ಮಗು ಜನಿಸಿದೆಯೇ ಅನ್ನುವಂಥದ್ದನ್ನು ಮೊದಲು ನೋಡಿ ನಂತರದಲ್ಲಿ ನೀವು ಈ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ. ಬಹಳ ವಿಶೇಷವಾಗಿ ಕುಟುಂಬದ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ ಈ ದಿನದಲ್ಲಿ. ಹಾಗಾಗಿನೇ ನಿಮ್ಮ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಲಭ್ಯವಿರುವಂಥ ಒಂದು ಸಮಯದಲ್ಲಿ ಪೂರೈಸುವಂಥ ಒಂದು ಜವಾಬ್ದಾರಿಯುತ ಕೆಲಸ ನಿಮ್ಮ ಪಾಲಿಗೆ ಬರುತ್ತೆ. ಹಾಗಾಗಿ ಈ ದಿನ ಕುಟುಂಬಸ್ಥರ ಬೆಂಬಲ ಬಹಳ ಚೆನ್ನಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಆರೋಗ್ಯವರ್ಧನೆ ಆಗುವಂಥ ಸಾಧ್ಯತೆಗಳಿರೋದರಿಂದ ಕೆಲವು ಕೆಲಸಗಳನ್ನು ಕಷ್ಟ ಆದರೂ ಕೂಡ ಅದನ್ನು ಬಹಳ ಜವಾಬ್ದಾರಿಯುತವಾಗಿ ಮಾಡುವಂಥ ಒಂದು ವಿಶೇಷ ಪ್ರಯತ್ನ ನಿಮ್ಮಿಂದಾಗತ್ತೆ. ಹಾಗೆ ಈ ದಿನ ನಿಮ್ಮ ಆಪ್ತರಿಂದಲೇ ಶುಭ ಸಮಾಚಾರಗಳು ದೊರೆಯುವಂಥದ್ದು ಕೂಡ ಇದೆ. ಹಾಗೆ ಆಕಸ್ಮಿಕ ಧನಲಾಭ ಉಂಟಾಗುವಂಥದ್ದು, ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಥವಾ ನಿಮ್ಮ ಚಟುವಟಿಕೆಗಳು ಈ ದಿನ ನಿಮಗೆ ತೃಪ್ತಿಯನ್ನು ತರುತ್ತೆ. ಜೊತೆಗೆ ಸ್ವಲ್ಪ ಹಣಕಾಸಿನ ಸೌಲಭ್ಯ ಕೂಡ ಈ ದಿನ ಚೆನ್ನಾಗಿ ಕುದುರುತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಇದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಮಾತುಗಾರಿಕೆ ಬಹಳ ಚೆನ್ನಾಗಿದೆ, ವಿಶೇಷವಾಗಿ ಆಕರ್ಷಣೀಯವಾಗಿರುವಂಥದ್ದು. ಹಾಗಾಗಿ ಈ ಕಮ್ಯುನಿಕೇಷನ್ ಚೆನ್ನಾಗಿರೋದ್ರಿಂದಲೇ ನಿಮ್ಮ ಈ ಭಿನ್ನ ಅಭಿಪ್ರಾಯಗಳೇನಿದೆ ಅದನ್ನು ಮುತುವರ್ಜಿಯಿಂದ ಈ ದಿನ ಬಗೆಹರಿಸ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ದೃಢವಾಗಿ ಹೇಳಬೇಕು. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೇ ಇದ್ದರೂ ಕೂಡ ಸಂಬಂಧಪಟ್ಟವರಿಗೆ ನೇರವಾಗಿ ಹೇಳುವಂಥ ಒಂದು ದಾಷ್ಟಿಕವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ನಡತೆಯಿಂದ ಬೇರೆಯವರಿಗೆ ನೋವಾಗಿದ್ದರೆ ಅವರಲ್ಲಿ ಒಂದು ಕ್ಷಮೆ ಕೇಳುವಂಥದ್ದು ಅಥವಾ ಬಹಳ ದಿನಗಳಿಂದ ಪೆಂಡಿಂಗ್ ಇರುವಂಥ ಕೆಲಸಗಳನ್ನು ಮಾಡಿ ಅವರಿಗೆ ಒಂದು ಸಹಕಾರವನ್ನು ಕೊಡಬೇಕು ಅನ್ನುವಂಥ ಮನಸ್ಥಿತಿ, ಇವನ್ನು ಈ ದಿನ ನೀವು ಆದ್ಯತೆಯ ಮೇರೆ ಪರಿಗಣಿಸಬೇಕಾಗತ್ತೆ. ಅದು ತಾನಾಗಿ ಒದಗಿ ಬರುತ್ತೆ. ಆದರೆ ಸ್ವಲ್ಪ ಮನಸ್ಸನ್ನು ತಿಳಿಗೊಳಿಸ್ಕೊಳ್ಳಿ, ವೈಶಾಲ್ಯತೆ ಇಟ್ಲಿ ಮನಸ್ಸಿನಲ್ಲಿ. ಹಾಗಾಗಿ ಬೇರೆಯವರು ಮಾಡಿರುವಂಥ ತಪ್ಪುಗಳು ನಿಮ್ಮ ಗಮನಕ್ಕೆ ಬರಲ್ಲ. ವ್ಯಕ್ತಿಯನ್ನು ವ್ಯಕ್ತಿಯಾಗಿಯೇ ಈ ದಿನ ನೋಡುವಂಥ ಎಲ್ಲ ಅವಕಾಶಗಳು ಕೂಡ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಅನುಭವವನ್ನು ಪಡ್ಕೊಳ್ಳುವಂತಹ ದಿನ, ಸಂತೋಷದ ದಿನ. ಶಿವಪಾರ್ವತಿಯರ ದರ್ಶನ ಮಾಡಿ, ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಶತ್ರುಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಗಳು ನಿಮಗೆ ಹೆಚ್ಚು ಉತ್ಸಾಹವನ್ನು ತರುತ್ತೆ. ಎಲ್ಲಿಲ್ಲದ ಉತ್ಸಾಹ ಈ ದಿನ ಇರುವಂಥದ್ದು. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡ್ತೀರಿ. ಅವರ ಒಂದು ಬೆಂಬಲ ಈ ದಿನ ಬಹಳ ಚೆನ್ನಾಗಿರುತ್ತೆ ನಿಮಗೆ. ಹಾಗೆ ಈ ದಿನ ನಿಮ್ಮ ನಿಕಟವರ್ತಿಗಳ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ನಿಮಗೆ ತೀರಾ ಹತ್ತಿದವರ ಜೊತೆಯಲ್ಲಿ ಈ ದಿನ ಹಣದ ವ್ಯವಹಾರಗಳನ್ನು ನಿಲ್ಲಿಸುವಂಥದ್ದು ಉತ್ತಮ. ಸಾಲ ಕೊಡಬೇಡಿ, ಸಾಲ ತರಬೇಡಿ, ಹಾಗೆ ಸಾಲಕ್ಕೆ ಜಾಮೀನಾಗಿ ನಿಲ್ಲಬೇಡಿ ಈ ದಿನದಲ್ಲಿ. ಇದರಿಂದ ಸ್ವಲ್ಪ ಅನರ್ಥಗಳು ಉಂಟಾಗುತ್ತೆ. ಜೊತೆಗೆ ಈ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ ನಿಮಗೆ. ಅಂಥ ಒಂದು ಸ್ಥಿತಿ ಇರೋದರಿಂದ ಹಣಕಾಸಿನ ವ್ಯವಹಾರಗಳನ್ನು ಬಹಳ ಶಿಸ್ತುಬದ್ಧವಾಗಿ ಮಾಡಿಕೊಳ್ಳಿ. ಹತ್ತಿರದವರ ಜೊತೆಯಲ್ಲಿ ಮಾಡಬೇಡಿ. ಇನ್ನು ಈ ದಿನದಲ್ಲಿ ಬೇರೆಯವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ಎಲ್ಲೋ ಒಂದು ಕಡೆ ಉದ್ಯೋಗ ಕೊಡಿಸ್ತೇನೆ, ಎಲ್ಲೋ ಹಣದ ಸಹಾಯ ಮಾಡ್ತೇನೆ, ಯಾವುದೋ ಒಂದು ಕೆಲಸವನ್ನು ಮಾಡಿಕೊಡ್ತೇನೆ, ಈ ರೀತಿ ಹೇಳುವಂಥವರು ತುಂಬ ಇದ್ದಾರೆ. ಆದರೆ ಈ ದಿನ ಅಂಥವರನ್ನು ನಂಬಿ ಮೋಸ ಹೋಗಬೇಡಿ. ನಿಮ್ಮ ಶಕ್ತಿ ಸಾಮರ್ಥ್ಯ ಏನಿದೆ, ನಿಮ್ಮಲ್ಲಿ ಸಂಪನ್ಮೂಲಗಳೇನಿದೆ ಅದನ್ನು ಆಧರಿಸಿ ಕೆಲಸಗಳನ್ನು ನೀವೇ ಸ್ವತಂತ್ರವಾಗಿ ಮಾಡಿ. ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ ಈ ದಿನದಲ್ಲಿ. ಇದರಿಂದ ನಿಮಗೆ ಮಾನಸಿಕ ಆಘಾತ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ, ಕೆಲವೊಂದು ತೊಂದರೆಗಳಿದೆ. ಇದನ್ನು ಬೇರೆಯವರ ಜೊತೆಯಲ್ಲಿ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟವಾಗಬಹುದು. ಆದರೂ ಕೂಡ ವೈದ್ಯರನ್ನು
ಈ ದಿನ ನೀವು ಆಶ್ರಯಿಸಬೇಕು, ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು. ಹಾಗೆ ಔಷಧೋಪಚಾರ ಇದಕ್ಕಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ವೈಯಕ್ತಿಕ ಬದುಕಿಗಾಗಿ ಕೆಲವೊಂದು ಶಿಸ್ತುಬದ್ಧ ಜೀವನವನ್ನು ನೀವು ನಡೆಸಬೇಕಾಗತ್ತೆ. ಹಾಗಾಗಿ ಯಾವುದೇ ಒಂದು ಪ್ರಯತ್ನಗಳು ಕೂಡ ನಿಮಗೆ ಅನುಕೂಲಕರವಾಗಿ ಪರಿಣಮಿಸಬೇಕು. ವ್ಯವಹಾರಗಳ ವಿಸ್ತರಣೆ ಆಗಬೇಕು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ವಿಶ್ವಾಸವನ್ನು ಮರುಗಳಿಸ್ಕೊಳ್ಬೇಕು. ಈ ಎಲ್ಲ ಅಜೆಂಡಾಗಳು ಈ ದಿನ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಈ ದಿನ ನಿಮಗೆ ಯಾವುದು ಉತ್ಸಾಹವನ್ನು ತರುತ್ತೆ, ಯಾವುದರಿಂದ ಮೋಟಿವೇಟ್ ಆಗ್ತೀರಿ ಅಂತಹ ವಿಚಾರಗಳನ್ನು ಆದ್ಯತೆ ಮೇರೆಗೆ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಗೊಂದಲಮಯವಾದಂಥ ಪರಿಸ್ಥಿತಿಗಳಿರುತ್ತೆ. ಮನಸ್ಸಿಗೆ ಒತ್ತಡ ಇರುವಂಥದ್ದು, ಒಂದು ಕಡೆ ಕೆಲಸ, ಮತ್ತೊಂದು ಕಡೆ ಕುಟುಂಬ, ಮತ್ತೊಂದು ಕಡೆ ನಿಮ್ಮ ವೈಯಕ್ತಿಕ ಬಯಕೆಗಳು, ಇವುಗಳ ಒಂದು ಬ್ಯಾಲೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಾನಸಿಕವಾಗಿ ಒತ್ತಡಗಳು ಉಂಟಾಗುತ್ತೆ. ಹಾಗೆ ಈ ದಿನ ಅಭಿಪ್ರಾಯಗಳು ಧನಾತ್ಮಕವಾಗಿರಬೇಕು. ಹಾಗೆ ನಿಮ್ಮ ಆಲೋಚನೆಗಳು ಕೂಡ ತುಂಬ ಪಾಸಿಟಿವ್ ಆಗಿರಬೇಕು. ಏಕೆಂದರೆ ಈ ದಿನ ನಿಮಗೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಲ್ಲೂ ಮಕ್ಕಳ ವಿಚಾರವಾಗಿ ಈ ದಿನ ಸ್ವಲ್ಪ ಶ್ರಮ ಪಡಬೇಕು. ಸ್ವಲ್ಪ ತ್ರಾಸ ಇದೆ. ಏಕೆಂದರೆ ಮಾತು ಕೇಳದ ಮಕ್ಕಳೇನಾದರೂ ಮನೆಯಲ್ಲಿದ್ದರೆ ಈ ದಿನ ನಿಮ್ಮ ಜೀವನ ಏನಿದೆ ಅದು ನಿಮಗೆ ತಕ್ಕ ಪಾಠವನ್ನೇ ಕಲಿಸುತ್ತೆ, ಒಳ್ಳೆಯ ಅನುಭವವನ್ನು ತಂದು ಕೊಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕುಟುಂಬದಲ್ಲೂ ಕೂಡ ಕೆಲವೊಂದು ವಿಚಾರಗಳಿಗೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಏಕೆಂದರೆ ಯಾವಾಗಲೂ ತೆಗೆದುಕೊಂಡಂಥ ನಿರ್ಧಾರ ಈ ದಿನ ಅದು ನಿಮಗೆ ಫಲವನ್ನು ಕೊಡುತ್ತೆ. ಇದು ಪಶ್ಚಾತ್ತಾಪದ ಫಲವಾಗಿರುತ್ತೆ. ಹಾಗೆ ಕೆಲವರಿಗೆ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಕೂಡ ಬಾಧಿಸುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ಕೆಲಸ ಕಾರ್ಯಗಳು ಒಂದು ಕಡೆ ಆದರೆ ಜೀವನದಲ್ಲಿ ಸಮಸ್ಯೆಗಳನ್ನು ನಿಭಾಯಿಸಬೇಕು ಅನ್ನುವಂಥದ್ದು ಮತ್ತೊಂದು ಕಡೆ. ಇನ್ನು ಅನಿರೀಕ್ಷಿತವಾಗಿ ಬರುವಂಥ ತಿರುವುಗಳು ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಪ್ರತಿ ದಿನದಂತೆ ಈ ದಿನ ಜೀವನ ಇರಲ್ಲ, ಏನೋ ಒಂದು ಹೊಸ ಬೆಳವಣಿಗೆ ಆಗುವಂತಹ ದಿನ ಕೂಡ. ಹಾಗಾಗಿ ಈ ದಿನ ಯೋಜಿತ ಕಾರ್ಯದಲ್ಲಿ ಸಕಾಲದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ನಿಮಗೆ ಗೊತ್ತಿರಬೇಕು ಯಾವ ಕೆಲಸ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥದ್ದು. ಇನ್ನು ಮನೆಯಲ್ಲಿ ತಂದೆ ತಾಯಿಯಂದ್ರಿದ್ದರೆ, ಹಿರಿಯರಿದ್ದರೆ ಅವರನ್ನು ಯಾವುದೋ ಒಂದು ವಿಚಾರದಲ್ಲಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಕೂಡ ಇರುತ್ತೆ. ಅವರಿಗೆ ನಿಮ್ಮ ಒಂದು ಉದ್ದೇಶವನ್ನು ಹೇಳುವಂಥ ರೀತಿ ನೀತಿಗಳೇನಿದೆ ಇದು ಬಹಳಷ್ಟು ಮಟ್ಟಿಗೆ ನಿಮ್ಮ ಲೆಕ್ಕಾಚಾರವನ್ನು ಆಧರಿಸಿರುವಂಥದ್ದು. ಹಾಗಾಗಿ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಅವರಿಗೆ ಹೇಗೆ ವಿಚಾರವನ್ನು ಮುಟ್ಟಿಸಬೇಕು ಅನ್ನುವಂಥ ಒಂದು ವಿಚಾರ ಈ ದಿನ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನದಲ್ಲಿ ಭಾವನಾತ್ಮಕವಾಗಿ ಯಾವುದೇ ರೀತಿಯ ಧಕ್ಕೆಗಳಾಗಬಾರ್ದು, ಆ ರೀತಿ ನೋಡಿಕೊಳ್ಳಿ. ಅಂದರೆ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿನೇ ಈ ದಿನ ನಿಮಗೆ ನಿಮ್ಮ ಮಾನಸಿಕ ತುಮುಲುಗಳ ನಡುವೆ ಒಂದು ಹೋರಾಟ ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿ ಮನಸ್ಸನ್ನು ಅಣಿ ಮಾಡಿಕೊಳ್ಳಿ. ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರನಿಂದ ಮಿಶ್ರ ಫಲಗಳು ಬರುವಂಥ ದಿನ. ಹಾಗೆ ಈ ದಿನ ವಿಚಿತ್ರವಾದ ಉಡುಪುಗಳ ಬಗ್ಗೆ ನಿಮಗೆ ತೀವ್ರವಾದಂತಹ ಒಂದು ಕುತೂಹಲ ಇರುತ್ತೆ, ತೀವ್ರವಾದ ಹಂಬಲ ಇರುತ್ತೆ. ಹಾಗಾಗಿನೇ ಬಹಳ ದಿನಗಳಿಂದ ಧರಿಸದೇ ಇರುವಂಥ ಒಂದು ಉಡುಪನ್ನು ಅಥವಾ ಒಂದು ವಸ್ತ್ರವನ್ನು ಧರಿಸ್ಕೊಳ್ಬೇಕು ಅನ್ನುವಂಥ ಆಸೆ ಮನಸ್ಸಿನಲ್ಲಿ ಬರುತ್ತೆ. ಹಾಗಾಗಿನೇ ಈ ದಿನ ಶುಕ್ರನಿಂದ ವಿಶೇಷವಾದಂಥ ಆಸೆಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ವೇದನೆ ಇರುವಂಥ ಒಂದು ದಿನ ಕೂಡ. ಯಾವುದೂ ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷಗೊಳಿಸುವಂಥ ವಿಚಾರಗಳು ಬರಲ್ಲ. ಬಂದರೂ ಕೂಡ ಅರ್ಧಂಬರ್ಧ ತೃಪ್ತಿ ಇರುವಂಥದ್ದು, ಸಂಪೂರ್ಣವಾದಂಥ ತೃಪ್ತಿಯ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ದೂರವಾಗಿಯೇ ಉಳಿಯುತ್ತೆ. ಹಾಗೆ ವೃತ್ತಿಪರ ಉದ್ಯೋಗಗಳಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಕ್ಕಲ್ಲ, ಇದು ಕೂಡ ಒಂದು ಕಡೆ ಬೇಸರ ಆಗುವಂಥದ್ದು. ಇನ್ನು ನಿಮ್ಮ ತ್ಯಾಗ, ನಿಮ್ಮ ಒಂದು ವಿಶೇಷವಾದಂಥ ಪ್ರಯತ್ನಗಳು ನಿಮ್ಮ ಸಂಗಾತಿಗೆ ಈ ದಿನ ಗೊತ್ತಾಗಲ್ಲ. ಹಾಗಾಗಿನೇ ನಿಮ್ಮಲ್ಲಿ ಅವರು ದೋಷಗಳನ್ನು ಹುಡುಕ್ತಾರೆ ವಿನಃ ನೀವು ಮಾಡಿರುವಂಥ ಒಳ್ಳೆಯ ಕಾರ್ಯಗಳ ಬಗ್ಗೆ ಅವರ ಗಮನ ಇರಲ್ಲ.
ಹಾಗಾಗಿನೇ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಯಾರಿಂದಲೂ ಕೂಡ ಒಂದು ಪ್ರಶಂಸೆಯ ಮಾತುಗಳನ್ನು ಕೇಳಲ್ಲ. ಹಾಗೆ ಸಮಾಜದಲ್ಲಿ ಇದ್ದಂಥ ಒಂದು ಗೌರವ ಸ್ಥಾನಮಾನಗಳು ಕೂಡ ಅನುಮಾನದ ದೃಷ್ಟಿಯಿಂದ ನೋಡುವಂಥವರು ಇದ್ದಾರೆ. ಹಾಗಾಗಿನೇ ಈ ದಿನ ನಿಮಗೆ ಅಸ್ಥಿರವಾದಂಥ ಮನಸ್ಸು ಇರುವಂಥದ್ದು. ಹಾಗಾಗಿ ಕೆಲವರಿಗೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದೇ ಒಂದು ದೊಡ್ಡ ಚಾಲೆಂಜ್ ಅದು. ಹಾಗೆ ಈ ದಿನ ಧನಾತ್ಮಕವಾಗಿ ಉತ್ಸಾಹಗೊಳಿಸಬೇಕು ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಯಂದ್ರ ಮಾತು, ಹಿರಿಯರ ಮಾತು, ಇದನ್ನು ಸ್ವಲ್ಪ ಲಕ್ಷ್ಯವಿಟ್ಟು ಕೇಳಬೇಕು, ಗಮನ ಇಟ್ಟು ಈ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿರ್ತೀರಿ. ಒಂದು ಭೋಜನ ಆಗಲಿ, ಮನೋರಂಜನೆ ಆಗಲಿ, ಒಂದು ಪ್ರಯಾಣ ಆಗಲಿ ನಿಮಗೆ ಖುಷಿ ಕೊಡುವಂಥ ವಿಚಾರ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮ ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡಬಹುದು. ನಿಮ್ಮ ಕಷ್ಟ ಸುಖಗಳನ್ನು ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ಒಳ್ಳೆಯ ವೇದಿಕೆ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸು ಏನಿದೆ ಅದು ನಿಮ್ಮನ್ನು ಆಳುತ್ತೆ. ತುಂಬ ಮೂಡಿಯಾಗಿರ್ತೀರಿ. ಅದಕ್ಕಾಗಿಯೇ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು 3ನೇ ಸ್ಥಾನ. ಹಾಗಾಗಿನೇ ತುಂಬ ಭಾವನೆಗಳು ಸ್ಫುರಿಸುವಂಥ ದಿನ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ವಿಶೇಷವಾದ ಮಾತಿಗೆ ಈ ದಿನ ಕಟ್ಟು ಬೀಳ್ತೀರಿ. ಅವರ ಮಾತನ್ನು ನಡೆಸ್ಕೊಳ್ಬೇಕು ಅಂಥೇಳಿ ಈ ದಿನ ತುಂಬ ಪ್ರಯಾಸ ಪಡುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಯನ್ನು ಹೊರುವಂಥ ದಿನ ಕೂಡ. ಅದಕ್ಕಾಗಿಯೇ ಸರ್ವ ರೀತಿಯಲ್ಲೂ ಕೂಡ ನೀವು ಸಿದ್ಧರಾಗಿರ್ತೀರಿ. ಹಾಗೆ ಈ ದಿನ ಪ್ರಯಾಣದ ವಿಚಾರದಲ್ಲೂ ಕೂಡ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸುವಂಥ ಒಂದು ದಿನ. ಹಾಗೆ ನಿಮಗೆ ಈ ದಿನ ಆತ್ಮವಿಶ್ವಾಸ ಭಾಳ ಚೆನ್ನಾಗಿದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅಲ್ಲಿ ಜಯ ನನ್ನದೇ ಅನ್ನೋವಂಥ ಒಂದು ವಿಶ್ವಾಸ ಇದೆ. ಇದರಿಂದ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಈ ದಿನದಲ್ಲಿ ಅಮೂಲ್ಯವಾದ ಕಾಲಾವಧಿ ಏನಿದೆ ಇದನ್ನು ಬಹಳ ಸಮರ್ಥವಾಗಿ ಬಳಸ್ಕೊಳ್ತೀರಿ. ಟೈಮ್ ಸೆನ್ಸ್ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಆಗಬೇಕಾಗಿರುವಂಥ ಕೆಲಸಗಳು, ನಿಮ್ಮ ಒಂದು ಬಯಕೆಗಳನ್ನು ತೃಪ್ತಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಬಹಳ ವಿಶೇಷವಾದಂಥ ಒಂದು ಅನುಭವ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಉದ್ಯೋಗಿಗಳಿಗೆ ಕೆಲಸದ ಒತ್ತಡದಿಂದ ಮುಕ್ತಿ ದೊರೆಯುವಂಥದ್ದು ಕೂಡ ಇದೆ. ಇನ್ನು ಹಣಕಾಸಿನ ಪರಿಸ್ಥಿತಿ ತುಂಬ ಆಶಾದಾಯಕವಾಗಿರುವಂಥದ್ದು. ಎಲ್ಲ ಒಂದು ಕಡೆ ಭರವಸೆ ಇದೆ. ಇವತ್ತಲ್ಲ ನಾಳೆ ಹಣ ಬರುತ್ತೆ, ಲಾಭ ಆಗುತ್ತೆ, ಅನುಕೂಲ ಆಗುತ್ತೆ, ಸುಖವಾಗಿರ್ತೀನಿ, ಆರೋಗ್ಯಯುತವಾಗಿರ್ತೀನಿ ಅನ್ನುವಂಥ ಆಶಾಭಾವನೆಗಳು ಮನಸ್ಸಿಗೆ ಬರುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ನಿಮ್ಮನ್ನು ಬೇರೆಯವರಿಗೆ ಹೋಲಿಸಿಕೊಂಡು ನೀವು ಕೆಳಗೆ ಆಗುವಂಥ ಸಂದರ್ಭಗಳಿರುತ್ತೆ. ಅಂದರೆ ಎಲ್ಲ ಒಂದು ಕಡೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಇದು ಖಿನ್ನತೆಗೆ ಕಾರಣವಾಗಬಹುದು. ಇದೊಂದು ವಿಚಾರದಲ್ಲಿ ಮಾತ್ರ ಈ ದಿನ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ದೊಡ್ಡ ಕೆಲಸವನ್ನು ಮಾಡ್ತೀರಿ, ಆದರೆ ಯಶಸ್ಸು ಮಾತ್ರ ಬಹಳ ವಿಶೇಷವಾಗಿರುತ್ತೆ. 4 ಜನ ನಿಮ್ಮ ಕೆಲಸಗಳನ್ನು ಹೊಗಳುವಂಥವ್ರು, ನಿಮ್ಮ ಮಾತಿನಲ್ಲಿ ಅಂಥ ಒಂದು ಆಕರ್ಷಣೆ ಕೂಡ ಇರುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನ ನಿಮಗೆ ಮನಃಶಾಂತಿ ಇರುವಂಥ ದಿನ. ಕೆಲವರಿಗೆ ಏನಾದರೂ ಮನಃಶಾಂತಿ ಇಲ್ಲ ಅಂತ ಹೇಳಿದ್ರೆ ತಪ್ಪು ಮಾಡಿರುವಂಥ ತೀರ ಹತ್ತಿರದವರನ್ನು ಈ ದಿನ ಕ್ಷಮಿಸಿಬಿಡಿ. ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಜೊತೆಗೆ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ, ಧನಸ್ಥಾನ. ಹಾಗಾಗಿನೇ ಕೆಲವೊಮ್ಮೆ ಈ ಹಣದ ವಿಚಾರವಾಗಿ ಮನಸ್ತಾಪಗಳು ಆಗುವಂಥದ್ದು ಇದೆ. ಬರಬೇಕಾದ ಹಣ ಬಂದಿಲ್ಲ, ಅಂದುಕೊಂಡಂಥ ಲಾಭ ಸಿಗ್ತಾ ಇಲ್ಲ, ಎಲ್ಲ ಒಂದು ಕಡೆ ಹಣ ನಷ್ಟ ಆಗ್ತಾ ಇದೆ, ವೃಥಾ ಖರ್ಚು, ಓಡಾಟ ಇರುವಂಥದ್ದು. ಅದರಲ್ಲೂ ನಿಮ್ಮ ಶತ್ರುಗಳಿಗಾಗಿಯೇ ಈ ದಿನ ಹಣವನ್ನು ಖರ್ಚು ಮಾಡ್ತೀರಿ, ಓಡಾಟ ಜಾಸ್ತಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ಹಣದ ವಿಚಾರವಾಗಿ ಈ ದಿನ ಹೆಚ್ಚು ಶ್ರಮ ಪಡುವಂಥ ದಿನ ಕೂಡ. ಹಾಗೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ದಿನ. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಅನಿರೀಕ್ಷಿತವಾಗಿ ವಾದ ವಿವಾದಗಳು ಆಗುವಂಥದ್ದು ಕೂಡ ಇದೆ. ಅದರಲ್ಲೂ ಈ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳೇ ಈ ದಿನ ನಿಮಗೆ ಹೆಚ್ಚು ಬಾಧಿಸುತ್ತೆ.
ಇನ್ನು ನ್ಯಾಯಾಲಯದಲ್ಲಿ ಏನಾದರೂ ಇಂಥ ಲಿಟಿಗೇಷನ್ಸ್ ಇದ್ದರೆ ಈ ದಿನ ಹೆಚ್ಚು ಚಿಂತೆ ಮಾಡ್ತೀರಿ. ಹಾಗೆ ಹೆಚ್ಚು ಸಮಯವನ್ನು ಕೂಡ ಇಂಥ ವಿಚಾರಗಳಿಗೆ ಈ ದಿನ ವಿನಿಯೋಗ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳು ಅಷ್ಟೊಂದು ಸುಗಮವಾಗಿ ಸಾಗಲ್ಲ, ಎಲ್ಲ ಒಂದು ಕಡೆ ಅಡೆತಡೆ ಇರುವಂಥದ್ದು. ಹಾಗಾಗಿ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲೇ ಈ ದಿನ ನಿಮ್ಮ ಪ್ರಯತ್ನಗಳು ಇರುತ್ತೆ. ನಿಮ್ಮ ಎನರ್ಜಿ ಇಂಥ ವಿಚಾರಕ್ಕೆ ಹೆಚ್ಚು ಖರ್ಚಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಾವು ಇತರರ ತಪ್ಪುಗಳನ್ನು ತೋರಿಸುವಂಥ ಸಂದರ್ಭದಲ್ಲಿ ಜಾಗೃತರಾಗಿರಬೇಕು. ಏಕೆಂದರೆ ನಿಮ್ಮ ತಪ್ಪುಗಳು ನಿಮಗೆ ಕಾಣಿಸ್ತಾ ಇಲ್ಲ, ನಿಮ್ಮ ಬೆನ್ನು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಗಾಜಿನ ಮನೆಯಲ್ಲಿರ್ತೀರಿ. ಸ್ವಲ್ಪ ಜಾಗ್ರತೆಯಿಂದ ಇತರರ ಬಗ್ಗೆ, ಅವರ ಒಂದು ಮನಸ್ಥಿತಿಯ ಬಗ್ಗೆ, ಅವರ ಸ್ವಭಾವದ ಬಗ್ಗೆ ಮಾತಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನದಲ್ಲಿ ಅನಿರೀಕ್ಷಿತವಾದಂಥ ಸಮಸ್ಯೆಗಳು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಉದ್ಭವ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ, ಆದಷ್ಟು ಮೌನವಾಗಿರಿ, ಆದಷ್ಟು ಹೊಂದಾಣಿಕೆಯ ಜೀವನವನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯನ ಧ್ಯಾನ ಮಾಡಿ ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಅಭಿಪ್ರಾಯಗಳನ್ನು ಬಹಳ ವಿಶೇಷವಾಗಿ ವ್ಯಕ್ತಪಡಿಸುವಂಥ ದಿನ. ಮಾತುಗಾರಿಕೆ ಚೆನ್ನಾಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮ್ಮ ಸಂಗಾತಿಯನ್ನು, ನಿಮ್ಮ ಪ್ರೀತಿ ಪಾತ್ರರನ್ನು ಬಹಳ ವಿಶೇಷವಾಗಿ ಆಕರ್ಷಿಸುವಂಥ ಒಂದು ಚಾಕಚಕ್ಯತೆ ಇದೆ, ಅಂಥ ಒಂದು ಬುದ್ಧಿವಂತಿಕೆ ಕೂಡ ಇದೆ. ಇನ್ನು ಕೆಲವೊಂದು ಪ್ರಮುಖ ವಿಚಾರಗಳಲ್ಲಿ ಸ್ವಲ್ಪ ಆತುರ ಪಡುವಂಥ ಸಾಧ್ಯತೆಗಳಿದೆ. ಆದಷ್ಟು ಬೇಗ ಕೆಲಸ ಆಗಿಬಿಡಲಿ ಅನ್ನುವಂಥ ತುಡಿತ ಇದೆ. ಸ್ವಲ್ಪ ನಿಧಾನಿಸಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಪ್ರಯತ್ನಗಳು ಆಗುವಂಥದ್ದು ಕೂಡ ಇದೆ. ಅದು ವ್ಯಾಪಾರದಲ್ಲೋ, ಉದ್ಯೋಗದಲ್ಲೋ, ಅಥವಾ ನಿಮ್ಮ ಸ್ವಂತ ಬದುಕಿನಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನೀವು ತುಂಬ ಅಡ್ವಾನ್ಸ್ಡ್ ಆಗಿರ್ತೀರಿ. ಹೊಸ ಪ್ರಯತ್ನಗಳು ಹೊಸ ಲಾಭವನ್ನು ತರುತ್ತೆ, ಹೊಸ ಉತ್ಸಾಹ ಕೂಡ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ನಿಮಗೆ ತೀರಾ ಬೇಕಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥದ್ದು, ಅವರ ಜೊತೆ ಹೆಚ್ಚು ಸಮಯ ಕಳೀಬೇಕು, ಅವರ ಜೊತೆ ಪ್ರಯಾಣ ಮಾಡಬೇಕು ಅನ್ನುವಂಥ ಅಭಿಲಾಷೆ ಚೆನ್ನಾಗಿದೆ. ಹಾಗಾಗಿನೇ ಒಂದು ಯೋಜನೆಯನ್ನು ಅವರ ಜೊತೆಯಲ್ಲಿ ರೂಪಿಸುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ನಿರುದ್ಯೋಗಿಗಳಿಗೆ ಈ ದಿನ ಉತ್ತಮವಾದಂಥ ಫಲ ಸಿಕ್ಕತ್ತೆ, ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗತ್ತೆ. ಹಾಗಾಗಿ ಸಕಾರಾತ್ಮಕವಾಗಿ ಬದಲಾವಣೆಗಳನ್ನು ಕಾಣುವಂಥ ಒಂದು ವಿಶೇಷ ದಿನ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುವಂಥದ್ದು, ಇದು ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನವನ್ನು ತರುತ್ತೆ. ಹಾಗೆ ಪ್ರಮುಖವಾದಂಥ ಒಂದು ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಮನಸ್ಸಿದೆ. ಎಷ್ಟೇ ಖರ್ಚಾಗಲಿ, ಎಷ್ಟೇ ಶ್ರಮ ಆಗಲಿ, ಕೆಲಸಗಳು ಆಗಲೇಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇರೋದರಿಂದ ಈ ದಿನ ನಿಮಗೆ ಯಶಸ್ವಿ ದಿನ. ಆದರೆ ಬೇರೆಯವರ ಮಾತನ್ನು ಕೇಳಿ ಈ ಮನಸ್ಸನ್ನು ಹಾಳು ಮಾಡಿಕೊಳ್ಬೇಡಿ, ಚಾಡಿ ಮಾತನ್ನು ಕೇಳಬೇಡಿ. ನಿಮ್ಮ ಸ್ವಂತಿಕೆ ಇರಲಿ, ಸ್ವತಂತ್ರವಾಗಿರಿ, ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಅನುಭವವನ್ನು ಈ ದಿನ ನೀವು ಹೊರೆಹಚ್ಚಿ ನೋಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ, ಅದರಲ್ಲೂ ಲಕ್ಷ್ಮಿಯ ಜೊತೆಯಲ್ಲಿ ದರ್ಶನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ವಿಶೇಷವಾದಂಥ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ, ನಿಮ್ಮ ಮಾತಿಗೆ ಸ್ವಲ್ಪ ಮನ್ನಣೆ ಕಡಿಮೆ. ಕೇಳಬೇಕಾದಂಥವರು ಮಾತು ಕೇಳಲ್ಲ, ಹಾಗೆ ಹೇಳಬೇಕಾಗಿರುವಂಥವ್ರಿಗೆ ಮಾತನ್ನು ಸರಿಯಾಗಿ ಹೇಳಲ್ಲ. ಹಾಗಾಗಿ ಈ ಕಮ್ಯುನಿಕೇಷನ್ ಅನ್ನುವಂಥದ್ದು ನಿಮಗೆ ಈ ದಿನ ಕೈ ಕೊಡುತ್ತೆ. ಹಾಗೆ ನಿಮ್ಮ ಕೈಯಲ್ಲಿರುವಂಥ ಅವಕಾಶವನ್ನು ಈ ದಿನ ಸದುಪಯೋಗಪಡಿಸ್ಕೊಳ್ಳಲ್ಲ. ಎಲ್ಲ ಒಂದು ಕಡೆ ಆಲಸ್ಯ ಮನೋಭಾವ, ನಾಳೆ ನೋಡಿದ್ರಾಯಿತು ಅನ್ನುವಂಥದ್ದು ಮನಸ್ಸಿನಲ್ಲಿರುತ್ತೆ. ಇಲ್ಲ ಕೆಲವರಿಗೆ ತುಂಬ ಓವರ್ ಕಾನ್ಫಿಡೆನ್ಸ್ ಇರುವಂಥದ್ದು. ಒಟ್ಟಾರೆ ಈ ದಿನ ಬಂದಂಥ ಭಾಗ್ಯವನ್ನು ಅನುಭವಿಸಲಿಕ್ಕೂ ಕೂಡ ನಿಮಗೆ ಯೋಗ ಇರಲ್ಲ. ಹಾಗೆ ಈ ದಿನದಲ್ಲಿ ಆತ್ಮವಿಶ್ವಾಸ ಮತ್ತು ನಿಮ್ಮ ಸಂಯಮ ಎರಡೂ ಕೂಡ ಒಟ್ಟಾಗಿ ನಿಮ್ಮನ್ನು ರಕ್ಷಣೆ ಮಾಡಬೇಕು. ಆದರೆ ಕೆಲವೊಮ್ಮೆ ಆತುರವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಕೆಲವೊಮ್ಮೆ ತಾಳ್ಮೆಯನ್ನು ಕಳ್ಕೊಳ್ಳುವಂಥದ್ದು ಈ ದಿನದಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಇದರಿಂದಲೇ ನಿಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ. ಇನ್ನು ಆಧ್ಯಾತ್ಮಿಕ ವಿಚಾರಗಳತ್ತ ಗಮನ ಹರಿಸಿದ್ರೆ ಮನಸ್ಸಿಗೆ ಶಾಂತಿ ಸಮಾಧಾನ ಇದೆ.
ಆದರೆ ಅಂಥ ವಿಚಾರಗಳಲ್ಲಿ ಈ ದಿನ ನೀವು ಪ್ರಶ್ನಾರ್ಥಕವಾಗಿ ನೋಡುವಂಥದ್ದು ಕೂಡ ಇದೆ. ಇಲ್ಲಿಯವರೆಗೆ ಅನುಕೂಲ ಆಗಿಲ್ಲ, ಇನ್ನು ಮುಂದೆ ಇನ್ಯಾವ ಅನುಕೂಲ ಆಗುತ್ತೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಈ ದಿನ ಇರುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಅಷ್ಟೊಂದು ಲಕ್ಷ್ಯ ಇಲ್ಲ, ಅಷ್ಟೊಂದು ಗಮನ ಇಲ್ಲ, ತುಂಬ ನಿರ್ಲಕ್ಷ್ಯ ಮಾಡ್ತೀರಿ. ಇದು ನಿಮಗೆ ಒಂದು ರೀತಿಯಲ್ಲಿ ಭಾರಿ ಪೆಟ್ಟನ್ನು ಕೊಡುತ್ತೆ. ಹಾಗಾಗಿ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಈ ದಿನ ಬಹಳ ಮುಖ್ಯ. ಇನ್ನು ನಿಮ್ಮ ಮೂಗಿನ ನೇರಕ್ಕೆ ನೀವು ವರ್ತಿಸಬೇಡಿ, ಅಕ್ಕಪಕ್ಕ ನೋಡಬೇಕು, ಬೇರೆಯವರ ಭಾವನೆಗಳಿಗೂ ಬೆಲೆ ಕೊಡಬೇಕು ಈ ದಿನದಲ್ಲಿ. ಹಾಗಾಗಿ ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಏನಿದೆ ಇದನ್ನು ಸ್ವಲ್ಪ ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಣದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆ. ಎಲ್ಲೋ ಒಂದು ಕಡೆ ಖರೀದಿಯಲ್ಲಾಗಲಿ ಅಥವಾ ಈ ಲೇವಾದೇವಿ ವ್ಯವಹಾರದಲ್ಲಾಗಲಿ ನಷ್ಟ ಆಗುವಂಥದ್ದು ಇದೆ. ಹಾಗೆ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಹಾಗೆ ಮಹಾವಿಷ್ಣುವನ್ನು ಧ್ಯಾನ ಮಾಡಿಕೊಳ್ಳಿ. ಈ ದಿನ ಲಕ್ಷ್ಮಿ ಅಮ್ಮನವರ ಅನುಗ್ರಹ ವಿಶೇಷವಾಗಿ ನಿಮಗೆ ಲಭ್ಯವಾಗಬೇಕು. ಅದಕ್ಕಾಗಿಯೇ ಈ ದಿನ ನೀವು ಸ್ತ್ರೀಯರಿಗೆ ವಿಶೇಷ ಗೌರವವನ್ನು ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಹೊಸ ಹೊಸ ಆಲೋಚನೆಗಳು ಬರುವಂಥ ದಿನ. ಅದರಲ್ಲೂ ನಿಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ಇಳಿಸುವಂಥ ಒಂದು ಒಳ್ಳೆಯ ಪ್ರಯತ್ನ. ಹಾಗಾಗಿಯೇ ಈ ದಿನ ನಿಮ್ಮ ಒಂದು ಮೆಟೀರಿಯಲ್ ಜೀವನ ಏನಿದೆ ಅದು ಅದ್ಭುತವಾದಂಥ ಒಂದು ಅನುಭವವನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಹಣ ಹೂಡಿಕೆಗೆ ಉತ್ತಮವಾದಂತಹ ಸಮಯ. ನಿಮ್ಮಲ್ಲಿರುವಂಥ ಉಳಿತಾಯದ ಹಣ ಈ ದಿನ ಸದ್ಬಳಕೆಯಾಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಉತ್ತಮವಾದಂತಹ ಸಮಯ ನಿರ್ವಹಣೆ ಏನಿದೆ ಅದು ನಿಮ್ಮ ಪ್ರತಿಸ್ಪರ್ಧಿಗಳನ್ನು, ನಿಮ್ಮ ಹಿತಶತ್ರುಗಳನ್ನು ಹಿಮ್ಮೆಟ್ಟಿಸುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ತಂಟೆಗೆ ಜನ ಬರಲ್ಲ. ನಿಮ್ಮ ಕಾರ್ಯಗಳಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿದ್ದರೆ ಅದನ್ನು ತುಂಬ ಚೆನ್ನಾಗಿ ನಿವಾರಣೆ ಮಾಡ್ಕೊಳ್ತೀರಿ. ಹಾಗಾಗಿಯೇ ತುಂಬ ಉತ್ಸಾಹದಿಂದ ಕೆಲಸ ಮಾಡುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನದಲ್ಲಿ ಉತ್ತಮವಾದಂತಹ ಒಂದು ವ್ಯಕ್ತಿಯ ಜೊತೆಯಲ್ಲಿ, ಗಣ್ಯರ ಜೊತೆಯಲ್ಲಿ ನಿಮ್ಮ ಒಂದು ವಿಚಾರ ವಿನಿಮಯ ನಡೆಯುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗಾಗಿಯೇ ಉತ್ತಮ ಗೌರವ ಸಂಪಾದನೆ ಆಗುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ಉದ್ಯೋಗಸ್ಥರಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ನಿಮ್ಮ ಆಲೋಚನೆಗಳಂತೆ ಲಾಭಗಳು ಉಂಟಾಗುತ್ತೆ. ಇಲ್ಲಿ ಲಾಭ ಅಂದರೆ ಹಣದ ಲಾಭ ಒಂದೇ ಅಲ್ಲ, ನಿಮ್ಮ ಮನಸ್ಸಿಗೆ ಸಂತೋಷ ಇದ್ದರೆ, ಅನುಕೂಲ ಇದ್ದರೆ, ಸೌಕರ್ಯ ಬಂದರೆ ಅದು ಕೂಡ ಒಂದು ಲಾಭವೇ. ಹಾಗಾಗಿ ತುಂಬ ಲಾಭಗಳನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಇನ್ನು ಕೆಲವರಿಗೆ ಸುಗಂಧ ದ್ರವ್ಯಗಳನ್ನು ಮಾರಾಟ ಮಾಡುವಂಥವರಾಗಲಿ ಖರೀದಿ ಮಾಡುವಂಥದ್ದನ್ನು ಈ ದಿನ ಮಾಡಿದ್ರೆ ಅತ್ಯುತ್ತಮವಾದಂತಹ ಒಂದು ಸಂಪತ್ತು ನಿಮಗೆ ಬರುತ್ತೆ. ಹಾಗಾಗಿ ಸಮೃದ್ಧಿಯಾದಂತಹ ಜೀವನ ಬೇಕು ಅಂತ ಹೇಳಿದ್ರೆ ಈ ದಿನ ಸುಗಂಧ ದ್ರವ್ಯಗಳಿಗೆ ಸ್ವಲ್ಪ ಮನಸ್ಸು ಮಾಡಬೇಕು. ಅದನ್ನು ಮಾರಾಟ ಮಾಡುವಂಥದ್ದು ಅಥವಾ ಖರೀದಿ ಮಾಡುವಂಥದ್ದನ್ನು ಈ ದಿನ ಮಾಡಬೇಕಾಗತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯದಲ್ಲಿ ನಿಮಗೆ ಯಾರು ಸಹಾಯಕರಾಗಿದ್ದಾರೆ, ನಿಮ್ಮ ಒಂದು ಶ್ರೇಯಸ್ಸನ್ನು ಯಾರು ಕೋರ್ತಾರೆ ಅಂಥವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಅವಕಾಶಗಳು ಕೂಡ ಈ ದಿನ ನಿಮಗೆ ಒದಗಿ ಬರುತ್ತೆ. ಕೆಲವೊಮ್ಮೆ ಸಾಂಸಾರಿಕವಾಗಿ ಒತ್ತಡಗಳಿರ್ಬೋದು, ಆದರೂ ಕೂಡ ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ಕೊಳ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿಯೇ ಕೆಲವರಿಗೆ ಮುಖ ನೋಡಿ ಮಣೆ ಹಾಕಬೇಕು ಅನ್ನುವಂಥ ವಿಚಾರಗಳೇನಿದೆ ಇದು ಚೆನ್ನಾಗಿ ಸಿದ್ಧಿಸುತ್ತೆ ನಿಮಗೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಅವಕಾಶಗಳು ಬಂದರೆ ಅದನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವಿನಿಂದ ಬಹಳ ಚೆನ್ನಾಗಿ ನೀವು ಅನುಸರಣೆ ಮಾಡ್ಕೊಳ್ತೀರಿ. ಹಾಗೆ ಎಲ್ಲರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆ ನೀಡುವಂಥ ಒಂದು ವಿಶೇಷವಾದಂಥ ಸ್ವಭಾವ ನಿಮ್ಮಲ್ಲಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಲಾಭದಾಯಕವಾದಂತಹ ದಿನ. ಅದಕ್ಕಾಗಿಯೇ ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಉದ್ಯೋಗ ಸ್ಥಾನ. ಹಾಗಾಗಿಯೇ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಇದೆ, ಕೆಲಸ ಆಗೇ ಬಿಡುತ್ತೆ ಅನ್ನುವಂಥ ಭಾವನೆ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಗಳಿದ್ದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ತಾಳ್ಮೆ ಚೆನ್ನಾಗಿದೆ. ಹಾಗಾಗಿ ಆದದ್ದು ಆಗಿ ಹೋಯಿತು, ಮುಂದಾದರೂ ಸರಿ ಇರಲಿ ಅನ್ನುವಂಥ ಒಂದು ಹೊಂದಾಣಿಕೆಯ ಮನೋಭಾವ ಬಹಳ ವಿಶೇಷವಾಗಿ ಈ ದಿನ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಚಾತುರ್ಯದ ಮಾರ್ಗ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಉಂಟು ಮಾಡುತ್ತೆ. ಹಾಗಾಗಿಯೇ ನಿಮ್ಮ ಒಂದು ಬುದ್ಧಿವಂತಿಕೆ, ನಿಮ್ಮ ಸಮಯ ಪ್ರಜ್ಞೆ ಈ ದಿನ ನಿಮ್ಮನ್ನು ವಿಶೇಷ ಸ್ಥಾನದಲ್ಲಿ ಕೂರಿಸುತ್ತೆ. ಒಂದು ಗೌರವ ಸಂಪಾದನೆ ಆಗುತ್ತೆ ಈ ದಿನದಲ್ಲಿ.
ಹಾಗೆ ನಿಮ್ಮಲ್ಲಿರುವಂಥ ಉತ್ಸಾಹ ಎಷ್ಟಿದೆ ಅಂತ ಹೇಳಿದ್ರೆ ತುಂಬ ಎನರ್ಜಿ ಇರುವಂಥ ದಿನ. ಹಾಗಾಗಿನೇ ಕಷ್ಟದ ಕೆಲಸ ಅಂತ ಅಂದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಸ್ವಲ್ಪ ರಿಸ್ಕ್ ಆದರೂ ಕೂಡ ಕೆಲಸವನ್ನು ಮಾಡಿ ಮುಗಿಸ್ತೀರಿ. ಹಾಗೆ ಈ ದಿನ ನಿಮ್ಮ ನೆಂಟರಿಷ್ಟರು ಕೊಟ್ಟಂತಹ ತೊಂದರೆಗಳನ್ನು, ಅವರಿಂದ ಆದಂತಹ ಸಮಸ್ಯೆಗಳನ್ನು ಕುರಿತು ಚಿಂತಿಸುವಂಥದ್ದು ಕೂಡ ಇದೆ. ಹಾಗಾಗಿ ಎಲ್ಲಿಂದ ಈ ಸಮಸ್ಯೆಯ ಉದ್ಭವ ಆಯಿತು ಅನ್ನುವಂಥ ಮೂಲವನ್ನು ಕಂಡುಹಿಡಿಯಲಿಕ್ಕೂ ಕೂಡ ಈ ದಿನ ಹೋಗುವಂಥದ್ದು ಇದೆ. ಆದರೆ ಕೆಲವೊಂದು ವಿಚಾರಗಳೇನಿದೆ, ಆ ಮೂಲವನ್ನು ಕಂಡುಹಿಡಿಯಲಿಕ್ಕೆ ಹೋಗಬೇಡಿ, ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಹಾಗೆ ಈ ವಿಚಾರಗಳೇನಿದೆ ಇದು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸಗಳು. ಇದು ನಿಮ್ಮ ಸಮಯವನ್ನು ತಿನ್ನುತ್ತೆ. ಹಾಗೆ ಮಾನಸಿಕ ಶಾಂತಿಯನ್ನು ಕೂಡ, ನೆಮ್ಮದಿಯನ್ನು ಕೂಡ ಭಂಗಗೊಳಿಸ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ. ಹಾಗಾಗಿ ಮುಂದೆ ಆಗಬೇಕಾಗಿರುವಂಥ ವಿಚಾರಗಳಿಗೆ ಆದ್ಯತೆ ಕೊಡಿ. ನಿಮ್ಮ ಕೆಲಸಗಳು ಮುಂದೆ ಇದೆ, ಅದನ್ನು ನೋಡಿ ಹಿಂದೆ ನೋಡುವಂಥ ಪ್ರಯತ್ನವನ್ನು ಈ ದಿನ ಮಾಡಬೇಡಿ. ಇನ್ನು ವಿಶೇಷವಾಗಿ ಉದ್ಯೋಗದಲ್ಲಿ ಅನಿರೀಕ್ಷಿತವಾಗಿ ನಿಮಗೆ ನಿಮ್ಮ ಮೇಲಧಿಕಾರಿಗಳ ಬೆಂಬಲ ಸಿಕ್ಕತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ವಾತಾವರಣ ಇರುವಂಥದ್ದು ಇದು ನಿಮಗೆ ಉತ್ತಮವಾದಂಥ ಒಂದು ಬಲವನ್ನು ತರುತ್ತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಳ್ಳೆಯ ಸಹಕಾರದಲ್ಲಿ ಇರ್ತೀರಿ. ಒಂದು ಕಾಮನ್ ಆಗಿರುವಂಥ ಕೆಲಸಕ್ಕೆ ನಿಮ್ಮ ಬೆಂಬಲ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಸೂರ್ಯ ನಮಸ್ಕಾರ ಮಾಡಿಕೊಳ್ಳುವಂಥದ್ದು, ನವಗ್ರಹಗಳ ದರ್ಶನ ಮಾಡುವಂಥದ್ದನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ಪ್ರಮುಖ ವ್ಯವಹಾರಗಳಲ್ಲಿ ನಿಮ್ಮ ಆಲೋಚನೆಗಳೇನಿದೆ ಅದು ಋಣಾತ್ಮಕವಾಗಿರುತ್ತೆ. ಸ್ವಲ್ಪ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರುವಂಥದ್ದು. ಏಕೆಂದರೆ ಅಂಥ ಒಂದು ಇನ್ಫ್ಲೂಯೆನ್ಸ್ ಇರುವಂಥ ಜನ ಈ ದಿನ ನಿಮ್ಮ ಸುತ್ತಮುತ್ತ ಇರ್ತಾರೆ. ಮೇಲ್ನೋಟಕ್ಕೆ ಅವರು ನಿಮಗೆ ಒಂದು ರೀತಿಯಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಕಾಣಿಸ್ಬೋದು. ಆದರೆ ಅವರ ಒಂದು ಮಾತಾಗಲಿ, ಅವರ ಅಭಿಪ್ರಾಯಗಳಾಗಲಿ, ಅವರು ನಿಮಗೆ ನೀಡುವಂಥ ಸಲಹೆ ಮಾರ್ಗದರ್ಶನಗಳಾಗಲಿ ನಿಮಗೆ ಅಷ್ಟೊಂದು ಲಾಭದಾಯಕವಾಗಿರಲ್ಲ. ಹಾಗಾಗಿನೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅದರ ಸಾಧಕ ಬಾಧಕಗಳನ್ನು ಈ ದಿನ ನೀವು ಪರಿಶೀಲನೆ ಮಾಡಬೇಕಾಗತ್ತೆ, ತೂಗಿ ನೋಡಬೇಕು. ಹಾಗಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಎಲ್ಲರನ್ನ ನಂಬಿ ಕೆಲಸವನ್ನು ಕೂಡ ಮಾಡಬೇಡಿ. ಹಾಗಾಗಿ ಈ ದಿನ ಅತ್ಯಂತ ಜಾಗೃತರಾಗಿ ವರ್ತಿಸಬೇಕಾಗತ್ತೆ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚಿಗೆ ಆಸ್ಪದ ಕೊಡಬೇಡಿ. ಅನ್ವಾಂಟೆಡ್ ಆಗಿರುವಂಥದ್ದು, ಅನ್ನೆಸೆಸರಿ ಆಗಿರುವಂಥ ಕೆಲವು ವಸ್ತುಗಳ ಖರೀದಿ ಮಾಡಲಿಕ್ಕೆ ಮನಸ್ಸು ತುಂಬ ಟೆಂಪ್ಟ್ ಆಗುತ್ತೆ. ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಈ ದಿನ ಸ್ತ್ರೀಯರ ವಿಚಾರದಲ್ಲಿ ನೀವು ನಡೆದುಕೊಳ್ಳುವಂಥ ರೀತಿ ನೇತಿಗಳೇನಿದೆ, ನಿಮ್ಮ ಮಾತುಕತೆಗಳೇನಿದೆ, ಅದು ನಿಮಗೆ ಈ ದಿನ ಸ್ವಲ್ಪ ದುಬಾರಿ ಆಗುತ್ತೆ. ಸ್ತ್ರೀ ವರ್ಗದಿಂದ ಸ್ವಲ್ಪ ಅಪಮಾನಗಳಾಗುವಂಥದ್ದು, ಅವಮಾನಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಸ್ತ್ರೀಯರಿಗಾಗಿಯೇ ಈ ದಿನ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ಜಾಗೃತರಾಗಿ ಹೆಚ್ಚಿನ ಜವಾಬ್ದಾರಿಯಿಂದ ಈ ದಿನ ಸ್ತ್ರೀಯರ ಜೊತೆಯಲ್ಲಿ ನಡ್ಕೊಳ್ಬೇಕಾಗತ್ತೆ. ಹಾಗೆ ಹೊಸ ಹೊಸ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಈ ದಿನ ಬರುತ್ತೆ. ಆದರೆ ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ನಾಳಿನ ಗುರಿ ನಿಮ್ಮ ಮುಂದೆ ಇರಬೇಕು. ಹಾಗಾಗಿ ಈ ದಿನ ಯಾವುದೇ ಒಂದು ದ್ವೇಷ ಸಾಧನೆ ಆಗಲಿ, ಸಮಯ ಸಾಧನೆ ಆಗಲಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ನಿಮ್ಮ ಬದುಕು ನಿಮ್ಮ ಕೈಲಿರಬೇಕು. ನಿಮ್ಮ ಒಂದು ದೂರದೃಷ್ಟಿ, ನಿಮ್ಮ ವಿಷನ್ ನಿಮ್ಮಲ್ಲಿಯೇ ಇರಬೇಕು. ಹಾಗಾಗಿ ಬೇರೆಯವರ ಒಂದು ಕನ್ನಡಕದೊಳಗೆ ನಿಮ್ಮ ಭವಿಷ್ಯವನ್ನು ನೋಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ಯಶಸ್ವಿಯಾಗಿ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯ ಫಲ, ಒಳ್ಳೆಯ ಬಲ ನಿಮಗೆ ಈ ದಿನ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ 8 ದುಸ್ಥಾನ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯ ನಡೆಯಬೇಕಾಗತ್ತೆ. ಹಾಗೆ ಆತುರಾತುರವಾಗಿ ಈ ದಿನ ಪ್ರಯಾಣ ಮಾಡುವಂಥದ್ದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ವಿಚಾರಗಳನ್ನು ಸ್ವಲ್ಪ ಬದಿಗಿಡಬೇಕಾಗತ್ತೆ. ದೂರದ ಪ್ರಯಾಣ ಮಾಡಬೇಡಿ. ಹಾಗೆ ಈ ದಿನ ಬಂಧುಗಳ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳಾಗೋದ್ರಿಂದ ಆದಷ್ಟು ಮೌನವಾಗಿರುವಂಥದ್ದು ಬಹಳ ಉತ್ತಮ. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ, ಹಣದ ವಿಚಾರವಾಗಿ ಯಾರಿಂದ ಯಾವುದೇ ರೀತಿಯ ಒಂದು ಅಭಿಪ್ರಾಯ ಬಂದರೂ ಕೂಡ ಈ ದಿನ ಸ್ವಲ್ಪ ತಟಸ್ಥರಾಗಿದ್ಬಿಡಿ. ಅದರ ಮೇಲೆ ಯಾವುದೇ ಒಂದು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ
ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಗೊಂದಲದ ವಾತಾವರಣ ಇದೆ. ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ಸ್ವಲ್ಪ ವಿಫಲತೆ ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೇ ಒಂದು ನಿರೀಕ್ಷಿತ ಸಮಯಕ್ಕೆ ಹಣ ಬರಲ್ಲ, ನಿರೀಕ್ಷಿತ ಸಮಯಕ್ಕೆ ಸಹಕಾರ ಕೂಡ ಸಿಕ್ಕಲ್ಲ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗುವಂಥದ್ದು ಇದೆ. ಖರ್ಚು ವೆಚ್ಚಗಳು ವಿಪರೀತ ಆಗುತ್ತೆ. ಈ ಬಗ್ಗೆ ನೀವು ಆಲೋಚನೆ ಮಾಡಬೇಕು. ಇನ್ನು ಯಾವುದೇ ಒಂದು ಸ್ನೇಹಿತರ ಜೊತೆಯಲ್ಲೂ ಕೂಡ ಚರ್ಚೆಗೆ ಹೋಗಬೇಡಿ, ವಾದ ವಿವಾದಗಳಿಗೆ ಈ ದಿನ ಒಳಗಾಗಬೇಡಿ. ಹಾಗಾಗಿ ಮೌನವಾಗಿ ಉಳಿಯುವಂಥದ್ದು ಈ ದಿನ ಬಹಳ ಉತ್ತಮ. ಇನ್ನು ಈ ದಿನ ನಿಮ್ಮ ವ್ಯಾಪಾರಿ ಪಾಲುದಾರರ ಜೊತೆಯಲ್ಲಿ ವರ್ತನೆ ಏನಿದೆ ಅದು ಕೂಡ ನಿಮಗೆ ಬೇಸರವನ್ನು ತರಿಸುವಂಥದ್ದು. ಅದು ನಿಮ್ಮ ಲೈಫ್ ಪಾರ್ಟ್ನರ್ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು. ಈ ಪಾರ್ಟ್ನರ್ ಜೊತೆಯಲ್ಲಿ ಇರುವಂಥ ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳೇನಿದೆ ಅದು ಸ್ವಲ್ಪ ಪಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಪೂರ್ಣವಾದ ಫಲ ಸಿಕ್ಕಲ್ಲ, ಎಲ್ಲ ಒಂದು ಕಡೆ ಅಪೂರ್ಣವಾಗಿರುವಂಥ ಅನುಭವಗಳು ಉಂಟಾಗ್ತಾ ಇರುತ್ತೆ. ಹಾಗಾಗಿನೇ ಈ ದಿನ ಮಾನಸಿಕವಾಗಿ ಶಾಂತಿ, ನೆಮ್ಮದಿ ಇರಬೇಕು. ಅದಕ್ಕಾಗಿ ಧ್ಯಾನ ಮಾಡಿ, ಯೋಗ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ದುರ್ಗಾದೇವಿಯ ದರ್ಶನ ಮಾಡಿ, ಪಾರ್ವತಿ ದೇವಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.